ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಸ್ನೇಹಿತರೆ, ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಈ 28 ಜಿಲ್ಲೆಗಳಿಗೆ ನಾಳೆ ಅಂದರೆ 3/5/2024 10:30 ಗಂಟೆಗೆ ಮುಂಜಾನೆ ಈ 28 ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಪೆಂಡಿಂಗ್ ಹಣ ಜಮಾ ಆಗುತ್ತಿದ್ದು, ಆ ಜಿಲ್ಲೆಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ಬೆಲ್ ಐಕನ್ನ ಆಲಿಗೆ ಇಟ್ಕೊಳ್ಳಿ, ಯಾಕಂದರೆ ನಾವು ಯಾವುದೇ ಗೃಹಲಕ್ಷ್ಮಿ ಅಪ್ಡೇಟ್ನ ಬಿಟ್ಟರೆ ನಿಮಗೆ ಮೆಸೇಜ್ ಬಂದು ತಲುಪುತ್ತೆ. ಅದೇ ಥರನಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಗೃಹಲಕ್ಷ್ಮಿ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಕಾಮೆಂಟ್ ಮಾಡಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾಹಿತಿ ತಿಳಿಸೋಣ. ಮತ್ತೆ ಆಗ್ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಕೆಲವಷ್ಟು ಜನರಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಅಂದರೆ ಏನು ಅಂತ ಗೊತ್ತಾಗಿರಲ್ಲ. ನಿಮಗೆ ಯಾವುದೇ ಕಂತಿನ ಹಣ ಬಂದಿರಲ್ಲ ನೋಡಿ, ಅದನ್ನು ಪೆಂಡಿಂಗ್ ಹಣ ಅಂತಾರೆ. ಮತ್ತು ನಿಮಗೆ ಒಂದು ಕಂತು ಬಂದು ಮತ್ತು ಉಳಿದ ಕಂತು ಬಂದಿರಲ್ಲ, ಅದನ್ನು ಕೂಡ ಪೆಂಡಿಂಗ್ ಹಣ ಅನ್ಬೋದು. ಮತ್ತು 9, 8, 10 ಈ ರೀತಿ ಬರದೇ ಇದ್ದರೆ ಕಂತುಗಳು, ಅದನ್ನು ಪೆಂಡಿಂಗ್ ಹಣ ಆಗಿ ಉಳಿದಿರುತ್ತೆ. ಅದನ್ನು ನಾಳೆ 3/5/2024 ಬೆಳಗ್ಗೆ 10:30 ಗಂಟೆಗೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುತ್ತಿದ್ದಾರೆ. ಮತ್ತು ಅದೇ ರೀತಿ 28 ಜಿಲ್ಲೆಗಳಿಗೆ ಹಣವನ್ನು ನೀಡುತ್ತಿದ್ದಾರೆ. ಆ ಜಿಲ್ಲೆಗಳು ಯಾವುದು ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೋಡಬೇಕಾದ್ರೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಮತ್ತು ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ 28 ಜಿಲ್ಲೆಗಳಿಗೆ ನಾಳೆ ಅಂದರೆ 3/5/2024 ತಾರೀಕಿನಂದು ಬೆಳಗ್ಗೆ 10:30 ಗಂಟೆಗೆ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ. 10:30 ಗಂಟೆಯ ನಂತರ ನಿಮ್ಮ ಖಾತೆಯನ್ನು ಪರಿಶೀಲಿಸಿಕೊಳ್ಳಿ, ಜಮಾ ಆಗಿರುತ್ತದೆ. ಅಕಸ್ಮಾತ್ ಜಮಾ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ನಿಮ್ಮ ಖಾತೆಯನ್ನು ಚೆಕ್ ಮಾಡಿ, ಖಂಡಿತ ಜಮಾ ಆಗಿರುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಎಷ್ಟು ಹಣ ಜಮಾ ಆಗುತ್ತೆ ಅಂದರೆ, ಅಕಸ್ಮಾತ್ ನಿಮಗೆ 2 ಕಂತಿನ ಹಣ ಬಂದಿಲ್ಲ ಅಂದರೆ 4,000 ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ 3 ಕಂತಿನ ಹಣ ಬಂದಿಲ್ಲ ಅಂದರೆ 6,000 ಜಮಾ ಆಗುತ್ತೆ. ಅದೇ ಥರನಾಗಿ 1 ಕಂತಿಗೆ 2,000 ಜಮಾ ಆಗುತ್ತೆ. ಅದೇ ಥರನಾಗಿ ನಿಮಗೆ ಎಷ್ಟು ಕಂತು ಬಂದಿಲ್ಲ ನೋಡಿ ಅಷ್ಟು ಹಣ ಜಮಾ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರನಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಯುವನಿಧಿ, ಶಕ್ತಿ ಯೋಜನೆ, ಇತರ ಯೋಜನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ಬೆಲ್ ಐಕನ್ನ ಆಲ್ಗೆ ಇಟ್ಕೊಳ್ಳಿ. ಯಾವುದೇ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಮತ್ತು ಮಾಹಿತಿಯನ್ನು ತಿಳಿಸಿದ್ದರೆ ನಿಮಗೆ ತಕ್ಷಣ ಮೆಸೇಜ್ ಬಂದು ತಲುಪುತ್ತದೆ. ಅದೇ ಥರನಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಗೃಹಲಕ್ಷ್ಮಿ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಕಾಮೆಂಟ್ ಮಾಡಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನು ತಿಳಿಸೋಣ. ಮತ್ತು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.